ಧರ್ಮಸ್ಥಳ ದಕ್ಷಿಣ ಕನ್ನಡದ ಪವಿತ್ರ ಕ್ಷೇತ್ರ. ಇದು ಕೇವಲ ಒಂದು ಸ್ಥಳವಲ್ಲ, ಅಕ್ಷಾಂತರ ಭಕ್ತ ನಂಬಿಕೆಯ ಕೇಂದ್ರವಾಗಿದೆ. ಇಲ್ಲಿಗೆ ಬರುವ ಪ್ರತಿಯೊಬ್ಬ ಭಕ್ತರು ತಮ್ಮದೇ ಆದ ಭಕ್ತಿ ಮತ್ತು ನಂಬಿಕೆಯ ಹೊಂದಿಗೆ ಆಗಮಿಸುತ್ತಾರೆ. ಮಂಜುನಾಥ ಸ್ವಾಮಿಯ ಸನ್ನಿಧಾನದಲ್ಲಿ ನಡೆಯುವ ದಾನನ್ ಧರ್ಮ ನ್ಯಾಯದ ಪರಂಪರೆ ಅನಾದಿ ಕಾಲದಿಂದಲೂ ನಡೆದುಕೊಂಡು ಬಂದಿದೆ. ಶತಮಾನಗಳಿಂದ ಜೀವಂತವಾಗಿದೆ. ತಲೆಮಾರುಗಳಿಂದ ಪವಿತ್ರ ಸ್ಥಳವು ತನ್ನದೇ ಆದ ಇತಿಹಾಸವನ್ನು ಹೊಂದಿದೆ. ಆದರೆ 2020ರಲ್ಲಿ ಆ ಕ್ಷೇತ್ರಕ್ಕೆ ಕಲಂಕ ತರುವಂತಹ ವಿತ್ತನೆ ಒಂದು ನಡೆಯಿತು. ಆ ಪವಿತ್ರ ಭೂಮಿಯಲ್ಲಿ ಒಂದು ಅಬಾತ್ಕಾರಿ ಒತ್ತನೆ ಸಂಭವಿಸಿತು. ಸಾರ್ವಜನಿಕ ಅತ್ಯಾಚಾರ ಮತ್ತು ಕೊಲೆ ಪ್ರಕರಣ ಸಂಭವಿಸಿ ಇದು ರಾಜ್ಯವನ್ನೇ ಬೆಚ್ಚಿ ಬೆನ್ನಿಸಿತು. ಅಲ್ಲರ್ ನಂಬಿಕೆಗೆ ಹಾರು ಆವಾತ್ ನೀಡಿತು. ಆ ಹುಟ್ಟನೆಯು ಸಮಾಜದಲ್ಲಿ ಆತಂಕ ಮತ್ತು ಅನುಮಾನಗಳನ್ನು ಹುಟ್ಟು ಹಾಕಿತು. 17 ವರ್ಷದ ವಿದ್ಯಾರ್ಥಿನಿ ಸುಂಜನಿ ಭರವಸೆಯ ಭವಿಷ್ಯವನ್ನು ಹೊಂದಿದ್ದಳು. ಕಾಲೇಜಿನಿಂದ ಮನೆಗೆ ಹೋಗುವಾಗ ನಾಪತ್ತೆಯಾಗಿದ್ದರು. ಆಕೆಯ ಕಮ್ಮರೆಯಿಂದ ಕುಟುಂಬ ಸಭ್ಯರು ಆತಂಕಗೊಂಡರು. ಮರುದಿನ ಆಕೆಯ ಮೃತದೇಹ ಪತ್ತೆಯಾಯಿತು. ನೇತ್ರಾವತಿ ನದಿಯ ಬಳಿ ಪತ್ತೆಯಾಯಿತು. ಇದು ಆಘಾತಕಾರಿ ಮತ್ತು ದುರಂಪಾರ ಸಂಗತಿಯಾಗಿತ್ತು. 52ನೇದು ರಾಜ್ಯಾದ್ಯಂತ ಆಕ್ರೋಶ ಹುಟ್ಟಿಸಿತು. ಸಾರ್ವಜನಿಕರು ಬದಿಗಿಳಿದರು, ಪ್ರತಿಭಟನೆ ನಡೆಸಿದರು. ಧರ್ಮಸ್ಥಳ ಪವಿತ್ರತೆ ಪ್ರಶ್ನೆಗೆ ಒಳಗಾಯಿತು. ಭಕ್ತರು ಮತ್ತು ಸಾರ್ವಜನಿಕರು ತೀವ್ರವಾಗಿ ಖಂಡಿಸಿದರು. ಜಿಲ್ಲೆಯ ಪೊಲೀಸರು ಸಂತೋಷ್ ರಾವ್ ಎಂಬ ಯುವಕನನ್ನು ಬಂಧಿಸಿದರು. ಆದರೆ ಇದು ಕೇವಲ ಆರಂಭವಾಗಿತ್ತು. ಆದರೆ ಕುಟುಂಬಸ್ಥರು ಮತ್ತು ಹೋರಾಟಗಾರರು ಸುಮ್ಮನಾಗಲಿಲ್ಲ. ನಿಜವಾದ ಆರೋಪಿಗಳು ಇನ್ನೂ ಹೊರಬರಲಿಲ್ಲ ಎಂದು ಆರೋಪಿಸಿದರು. ಸತ್ಯವನ್ನು ಹೊರಗೆಳೆಯಲು ಪಟ್ಟು ಹಿಡಿದರು. ತನಿಖೆ ಸ್ಕೂಲೆಯ ಪೊಲೀಸರಿಂದ ಸಿಡಿ ನಂತರ ಸಿಬಿಡಗೆ ಹೋಯಿತು. ಆದರೂ ನಿರೀಕ್ಷಿತ ಫಲಿತಾಂಶ ಸಿಗಲಿಲ್ಲ. ಆದರೆ ನ್ಯಾಯ ಸಿಗು ಭರವಸೆ ಕಾಣಿಸಲಿಲ್ಲ. ಕುಟುಂಬದ ಆತಂಕ ಹೆಚ್ಚಾಯಿತು. ಸಾರ್ವಜನಿಕ ಉತ್ತರದ ನಡುವೆ ತನಿಖೆ ಮುಂದುವರೆಯಿತು. ಪ್ರಕರಣವನ್ನು ಸಿಬಿಡಗೆ ವಹಿಸಲಾಯಿತು. ಇದು ನ್ಯಾಯದ ಹೋರಾಟದಲ್ಲಿ ಒಂದು ಮತರೂಪತ್ತಿಲ್ಲತ್ತಿರುವ ದೇಶದ ಆ ತನಿಖಾ ಸಂಸ್ಥೆಯಿಂದ ಸತಿ ಹೊರಬರಲಿದೆ ಎಂಬ ನಿರೀಕ್ಷೆ ಇದ್ದರು. ಮಿಂಚುತ್ತ ಹಾಯಿತು. ಒಂದು ದಶಕದ ನಂತರವ ನ್ಯಾಯದ ನಿರೀಕ್ಷೆ ಹಾಗೆಯೇ ಉಳಿದಿದೆ. ನ್ಯಾಯ ಮರಚಿಕೆಯಾಗಿಯೇ ಒಲಿದಿದೆ. ಸುಜನ್ಯಾಲ್ ಕುಟುಂಬಕ್ಕೆ ನ್ಯಾಯಕ್ಕಾಗಿ ಕಾಯುವಿಕೆ ಮುಂದುವರೆದಿದೆ. ಆ ಪ್ರಹರವು ಕೇವಲ ಅಪರಾಹವಲ್ಲ, ಇದು ವ್ಯವಸ್ಥೆಯ ವೈಫಲ್ಯವನ್ನು ತೋರಿಸುತ್ತದೆ. ನ್ಯಾಯಕ್ಕಾಗಿ ನಡೆಯುತ್ತಿರುವ ಹೋರಾಟ ಸಂಕೇತವಾಗಿದೆ. ಇದು ಸತಿ ಮತ್ತು ನ್ಯಾಯದ ಹುಡುಕಾಟ. ಸಬ್ಜನ್ಕಿ ಪ್ರಕರಣ ಧರ್ಮಸ್ಥಳದ ಪವಿತ್ರತೆಯ ನೇರನನ್ನು ತೋರಿಸಿದೆ. ಇದು ನಂಬಿಕೆ ಮತ್ತು ನ್ಯಾಯದ ನಡುವಿನ ಸಂಘರ್ಷ. ನ್ಯಾಯ ಇನ್ನೂ ದೂರವಾಗಿದೆ ಎಂಬುದು ಆ ಪ್ರಕರಣದ ದುರ್ನ. ಸುಜನ್ಯಾಲ್ ಆತಂಕಕ್ಕೆ ನ್ಯಾಯ ಸಿಗುವುದೇ ಕಾದು ನೋಡಬೇಕಿದೆ. ವರ್ಷಗಳು ಉರುಳಿದ ನಂತರ ಈ ಯಶಸ್ಸಿನಲ್ಲಿ ಒಂದು ಮಹತ್ವದ ತಿರುವು ಸಂಭವಿಸಿತು. ಸುಜನ್ಯ ಪ್ರಕರಣವು ಮತ್ತೆ ಮುನ್ನೆಲೆಗೆ ಬಂತು. ಹಳೆಯ ಗಾಯಗಳು ಮತ್ತೆ ಕೆದಲ್ಪಟ್ಟವು. ಸತ್ಯಾಸತ್ಯತೆಯ ಬಗ್ಗೆ ಹೊಸ ಚರ್ಚೆಗಳು ಪ್ರಾರಂಭವಾದವು. ಸಿಬಿಐ ವಿಶೇಷ ನ್ಯಾಯಾಲಯ ಆ ಪ್ರಕರಣವನ್ನು ಕೈಗೆತ್ತಿಕೊಂಡಿತು. ಆದರೆ ಸಂತೋಷ್ ರಾವ್ಗೆ ಸಾಕ್ಷ್ಯಾಧಾರಗಳ ಕೊರತೆಯಿಂದ ಬಿಡುಗಡೆ ಮಾಡಲಾಯಿತು. ನ್ಯಾಯಾಲಯವು ಆತನನ್ನು ನಿರ್ದೋಷಿ ಎಂದು ತೀರ್ಪು ನೀಡಿತು. ಆ ತೀರ್ಪು ತನಿಖಾ ಸಂಸ್ಥೆಗಳ ಕಾರ್ಯವೈಖರಿಯನ್ನು ಪ್ರಶ್ನಿಸಿತು ಮತ್ತು ಅವರ ವೈಫಲ್ಯವನ್ನು ಬಹಿರಂಗಪಡಿಸಿತು. ತೀರ್ಪಿನ ನಂತರ ರಾಜ್ಯಾದ್ಯಂತ ಭಾರಿ ಪ್ರತಿಭಟನೆಗಳು ನಡೆದವು. ಸಾರ್ವಜನಿಕರು ಬೀದಿಗಿಳಿದು ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದರು. ಜಸ್ಟಿಸ್ ಫಾರ್ ಸಂಜನಿ ಕ್ಯಾಶ್ಟ್ಯಾಗ್ ಸಾಮಾಜಿಕ ಜಾಲತಾಣಗಳಲ್ಲಿ ಟ್ರೆಂಡ್ ಆಯಿತು. ನಿಜವಾದ ಅಪರಾಧಿಗಳು ಯಾರು ಎಂಬ ಪ್ರಶ್ನೆ ಮತ್ತೆ ಎದ್ದಿತು. ಇದು ಸಾರ್ವಜನಿಕ ವಲಯದಲ್ಲಿ ತೀವ್ರ ಚರ್ಚೆಗೆ ಕಾರಣವಾಯಿತು. ಸುಜನ್ಯಾಲ್ ಕುಟುಂಬ, ವಿಶೇಷವಾಗಿ ತಾಯಿ ಕುಸುಮಾವತಿ ಮತ್ತು ತಂದೆ ಚಂದ್ರಪ್ಪ ಗೌಡ ನ್ಯಾಯಕ್ಕಾಗಿ ಹೋರಾಟವನ್ನು ಮುಂದುವರೆಸಿದರು. ಅವರು ಎಂದಿಗೂ ತಿಕ್ಕಿತಿಗೆಡಲಿಲ್ಲ. ಹೋರಾಟಗಾರರು, ಸಾಮಾಜಿಕ ಕಾರ್ಯಕರ್ತರು ಮತ್ತು ಹಲವಾರು ಸಂಘಟನೆಗಳು ಆ ಹೋರಾಟಕ್ಕೆ ಹೊಸ ಜನನಿ ನೀಡಿದರು. ಮಹೇಶ್ ಶೆಟ್ಟಿ, ತಿಮರೋಡಿ ಮುಂತಾದ ಪ್ರಮುಖ ವ್ಯಕ್ತಿಗಳು ಆ ಪ್ರಕರಣದ ಹಿಂದೆ ಪ್ರಭಾವಿಗಳ ಕೈವಾಡವೇ ಇದೆ ಎಂದು ನೇರವಾಗಿ ಆರೋಪಿಸಿದರು. ನ್ಯಾಯಾಲಯದ ಆ ತೀರ್ಪು ಪ್ರಕರಣವನ್ನು ಮತ್ತೆ ರಾಜ್ಯಮಟ್ಟದ ಚರ್ಚೆಯ ವಿಷಯವನ್ನಾಗಿ ಮಾಡಿತು. ಮಾಧ್ಯಮಗಳು ಸಹ ಬಗ್ಗೆ ವ್ಯಾಪಕ ವರದಿಗಳನ್ನು ಪ್ರಸಾರ ಮಾಡಿದವು. ಹೋರಾಟಕ್ಕೆ ಹೊಸ ಉಸಿರು ಸಿಕ್ಕಿತು. ಚೆಕ್ ಟೈಮ್ ಕಿ ಮಶೂಮ್ರಾನ ಜೂನ್ನಲ್ಲಿ ಸಿಬಿಐ ವಿಶೇಷ ನ್ಯಾಯಾಲಯ
ಸಂತೋಷ್ ರಾವ್ನನ್ನು ನಿರ್ದೋಷಿ ಎಂದು ಯೋಚಿಸಿದ್ದು ಸಾಕ್ಷ್ಯಾಧಾರಗಳ ಕೊರತೆ, ತನಿಖೆ ಲೋಪಗಳು ಮತ್ತು ಪ್ರಭಾವಿಗಳ ಹಸ್ತಕ್ಷೇಪದ ಅನುಮಾನಗಳು ನ್ಯಾಯಾಲಯದ ಟೀಕೆಗೆ ಗುರಿಯಾದವು. ಆ ತೀರ್ಪು ತನಿಖಾ ಸಂಸ್ಥೆಗಳ ವಿಶ್ವಾಸಾರ್ಹತೆಯನ್ನೇ ಪ್ರಶ್ನಿಸಿತು. ಸುಂಜನ್ಯಾಲ್ ಕುಟುಂಬ ಮತ್ತು ಹೋರಾಟಗಾರರ ವಾದಗಳಿಗೆ ನ್ಯಾಯಾಲಯದ ತೀರ್ಪು ಬಲ್ ನೀಡಿತು. ನಿಜವಾದ ಅಪರಾಧಿಗಳು ಯಾರು ಎಂಬ ಪ್ರಶ್ನೆ ಮತ್ತಷ್ಟು ಗಟ್ಟಿಯಾಗಿ ಕೇಳಿಬಂತು. ಮರುತನಿಖೆಗೆ ಆಗ್ರಹ ಹೆಚ್ಚಾಯಿತು. ನ್ಯಾಯಾಲಯದ ಟೀಕೆ ಮರುತನಿಖೆಗೆ ಕಾನೂನಾತ್ಮಕ ಬಲ ನೀಡಿತು. ಹೋರಾಟಕ್ಕೆ ಹೊಸ ದಿಕ್ಕು ಸಿಕ್ಕಿತು. ಆ ಪ್ರಕರಣ ಕೆಯಿಂದ ಬಿನಿಂದು ಸಂತ್ರಸ್ತೆ ಸಂಜನೆ ಆಕೆ ದುರಂತ ಅಂತ್ಯವು ಅನೇಕ ಪ್ರಶ್ನೆಗಳನ್ನು ಹುತ್ತುಹಾಕಿದೆ. ಆರೋಪಿ ಸಂತೋಷ್ ರಾವ್ ಆ ಪ್ರಕರಣದಲ್ಲಿ ಪ್ರಮುಖ ಶಂಕಿತ ವ್ಯಕ್ತಿ. ಆತನ ಬಂಧನ ಮತ್ತು ಬಿಡುಗಡೆಯು ಹಲವು ಅನುಮಾನಗಳಿಗೆ ಕಾರಣವಾಗಿದೆ. ತನಿಖಾ ಸಂಸ್ಥೆಗಳು ಮತ್ತು ಹೋರಾಟಗಾರರು ಆ ಪ್ರಕರಣದ ಸತ್ಯಾಸತ್ಯತೆಯನ್ನು ಹೊರಗೆಳೆಯಲು ಪ್ರಮುಖ ಪಾತ್ರ ವಹಿಸಿದ್ದಾರೆ. ಸತ್ಯ ಶೋಧನೆಗೆ ಅವಿರತವಾಗಿ ಶ್ರಮಿಸುತ್ತಿದ್ದಾರೆ. ಸೌಜನ್ಯಲ್ ಕುಟುಂಬದ ನಿರಂತರ ಹೋರಾಟವೇ ಪ್ರಕರಣವನ್ನು ಜೀವಂತವಾಗಿಟ್ಟಿದೆ. ಅವರ ಥಿರಿ ಮತ್ತು ನ್ಯಾಯದ ಬೇಡಿಕೆ ಸಾರ್ವಜನಿಕ ಗಮನ ಸೆಳೆದಿದೆ. ಸಂತೋಷ್ ರಾವ್ ಮಾನಸಿಕ ಅಸ್ವಸ್ಥನಿಂದ ಬಂಧಿಸಲ್ಪಟ್ಟಿದ್ದರೂ ಆತನ ಪಾತ್ರದ ಬಗ್ಗೆ ಹಲವು ಪ್ರಶ್ನೆಗಳು ಹಾಗೆಯೇ ಉಳಿದಿವೆ. ಸಾಕ್ಷ್ಯಾಧಾರಗಳ ಕೊರತೆಯಿಂದ ಖುಲಾಸೆಗೊಂಡಿದ್ದು ನ್ಯಾಯದಾನದ ವಸ್ತುಯ ಬಗ್ಗೆ ಅನುಮಾನ ಮೂಡುವಂತೆ ಮಾಡಿದೆ. ತನಿಖಾ ಸಂಸ್ಥೆಗಳ ವಿಫಲ್ಯ ಎದ್ದು ಕಾಣುತ್ತದೆ. ಪರಿಣಾಮಕಾರಿ ತನಿಖೆ ನಡೆಸುವಲ್ಲಿ ವಿಫಲವಾಗಿರುವುದು ಹಲವು ಅನುಮಾನಗಳಿಗೆ ಕಾರಣವಾಗಿದೆ. ಸಾಕ್ಷ್ಯನಾಶ ಪ್ರಕರಣದ ದಿಕ್ಕನ್ನೇ ಬದಲಾಯಿಸುವಂತ ಗಂಭೀರ ಆರೋಪವಾಗಿದೆ ಮತ್ತು ಪ್ರಭಾವಿಗಳ ಅಕ್ಷಣೆ ಆರೋಪಗಳು ಗಂಭೀರವಾಗಿವೆ. ಇದು ಬಿಎಸ್ಎಫ್ಯ ಮೇಲಿನ ನಂಬಿಕೆಯನ್ನು ಕುಗ್ಗಿಸುವಂತೆ ಮಾಡಿದೆ. ಸಿಬಿಐ ನ್ಯಾಯಾಲಯದ ತೀರ್ಪು ಆರೋಪಗಳಿಗೆ ಪುಷ್ಟಿ ನೀಡಿತು. ತೀರ್ಪಿನಿಂದ ಸಾರ್ವಜನಿಕ ವಲಯದಲ್ಲಿ ತೀವ್ರ ಚರ್ಚೆಗಳು ನಡೆದವು. ಹೋರಾಟಗಾರರು ಮತ್ತು ಸಾರ್ವಜನಿಕರು ಪ್ರಕರಣವನ್ನು ಮರೆತು ಹೋಗದಂತೆ ನಿರಂತರ ಹಿಪ್ಪರ್ ಹೇರುತ್ತಿದ್ದಾರೆ. ನ್ಯಾಯಕ್ಕಾಗಿ ಆಗ್ರಹಿಸುತ್ತಿದ್ದಾರೆ. ಮಾಧ್ಯಮಗಳ ವರದಿ ಸಾರ್ವಜನಿಕರಿಗೆ ನಿರಂತರವಾಗಿ ಮಾಹಿತಿಯನ್ನು ತಲುಪಿಸುವಲ್ಲಿ ಪಾತ್ರ ವಹಿಸಿದೆ. ಸಾರ್ವಜನಿಕ ಬೆಂಬ ಸಂತ್ರಸ್ತೆಯ ಕುಟುಂಬಕ್ಕೆ ಮತ್ತು ಹೋರಾಟಗಾರರಿಗೆ ದೊಡ್ಡ ಶಕ್ತಿಯಾಗಿದೆ ಮತ್ತು ಹೋರಾಟಗಾರ ಶ್ರಮದಿಂದ ಪ್ರಖರ ಜೀವಂತವಾಗಿದೆ. ನ್ಯಾಯ ಸಿಗುವವರೆಗೂ ಹೋರಾಟ ನಿಲ್ಲುವುದಿಲ್ಲ ಎಂದು ಅವರು ಪಂತೊಟ್ಟಿದ್ದಾರೆ. ತಾನಾಲ್ಕು ಸ್ತಂಭಗಳ ಸುತ್ತ ಪ್ರಕರಣದ ಕಂಬೆ ಹೆಣೆದುಕೊಂಡಿದೆ. ಪ್ರತಿಯೊಂದು ಅಂಶವು ಪ್ರಕರಣದ ತಿರುವುಗಳನ್ನು ತೆರೆದಿಡುತ್ತದೆ. ಯಾಕಾಗಿ ಹೋರಾಟ ಮುಂದುವರಿದಿದೆ. ಸತ್ಯ ಹೊರಬರುವವರೆಗೂ ಆ ಹೋರಾಟ ನಿಲ್ಲುವುದಿಲ್ಲ. ಸಜ್ಜನಗಿ ಪ್ರಕರಣವು ಬಿಎಸ್ಎಫ್ಯ ವೈಫಲ್ಯವನ್ನು ಬಹಿರಂಗಪಡಿಸಿದೆ. ಇದು ನಮ್ಮ ಕಾನೂನು ವ್ಯವಸ್ಥೆಯ ನ್ಯೂನತೆಗಳನ್ನು ಎತ್ತಿ ತೋರಿಸುತ್ತದೆ. ನ್ಯಾಯ ಇನ್ನೂ ಸಿಗಬೇಕಿದೆ. ಹುಂಜನ್ಯಲ್ಲಿಗೆ ನ್ಯಾಯ ಒದಗಿಸುವುದು ನಮ್ಮೆಲ್ಲ ಕರ್ತವ್ಯ. ಸಿಬಿಲ ತೀರ್ಪಿನ ನಂತರ ರಾಜ್ಯಾದ್ಯಂತ ಭಾರ ಪ್ರತಿಭಟನೆಗಳು ನಡೆದವು. ವಿದ್ಯಾರ್ಥಿಗಳು, ಮಹಿಳಾ ಸಂಘಟನೆಗಳು ಮತ್ತು ಬಿಬಿಎಸ್ ಸಮುದಾಯಗಳು ಹೋರಾಟದಲ್ಲಿ ಭಾಗವಹಿಸಿದರು. ಜಸ್ಟಿಸ್ ಫಾರ್ ಸಜನ್ಜಿ ಪ್ಯಾಸ್ಟ್ಯಾಗ್ ಸಾಮಾಜಿಕ ಜಾಲತಾಣಗಳಲ್ಲಿ ಬರಲಾಯಿತು. ಡಿಜಿಟಲ್ ಮಾಧ್ಯಮ ಹೋರಾಟಕ್ಕೆ ಹೊಸ ಆಯಾಮ ನೀಡಿತು. ಹೋರಾಟಗಾರರು ಹರ್ಮಸೇಲಳ ಪ್ರಭಾವಿಗ ಮೇಲೆ ನೇರ ಆರೋಪ ಮಾಡಿದರು. ಇದು ಸಮಾಜದಲ್ಲಿ ವಿಭಜನೆ ಮತ್ತು ಚರ್ಚೆಗೆ ಕಾರಣವಾಯಿತು. ಪ್ರತಿಭಟನೆಗಳು ಕೇವಲ ಆಕ್ರೋಶವಲ್ಲ, ಸ್ಪಷ್ಟ ಬೇಡಿಕೆಗಳು ಇತ್ತು. ಮರುತನಿಖೆ ಪೊಲೀಸ್ ಅಧಿಕಾರಿಗಳ ವಿರುದ್ಧ ಕ್ರಮ ಸರ್ಕಾರದ ಮೇಲೆ ಒತ್ತಡ ಹೆಚ್ಚಾಯಿತು. ಅಲ್ಲರ್ ಕಮ್ಮು ಸರ್ಕಾರದ ಕ್ರಮದತ್ತ ನೆಟ್ಟಿತ್ತು. ನ್ಯಾಯಕ್ಕಾಗಿ ಹೋರಾಟ ತೀವ್ರಗೊಂಡಿತು. ಸ್ಫುಂಜನ್ಹಿ ಪ್ರಖರವು ರಾಜಕೀಯ, ಸಾಮಾಜಿಕ ಮತ್ತು ಜಾತಿ ಆಯಾಮಗಳನ್ನು ಪಡೆದುಕೊಂಡಿದೆ. ಕಾಂಗ್ರೆಸ್ ಸರ್ಕಾರಕ್ಕೆ ಇದು ದೊಡ್ಡ ಸವಾಲಾಗಿ ಪರಿಣಮಿಸಿತು. ಬಿಜೆಪಿ ರಾಜಕೀಯವಾಗಿ ಬಲಿಸಿಕೊಂಡಿತು. ಜಾತಿ ಸಮೀಕರಣಗಳು ಸಮುದಾಯಗಳ ನಡುವಿನ ಸಂಘರ್ಷ ಮತ್ತು ಧರ್ಮಸಂಪೇಲದ ಪವಿತ್ರತೆ ಪ್ರಶ್ನೆಗೆ ಹುಲ್ಗಾಯಿತು. ಹೆಗಡೆಯವರ ಕುಟುಂಬದ ಮೇಲೆ ಆರೋಪಗಳು ಜಿನ್ನ ಸಮುದಾಯದ ಅಸಮಾಧಾನಕ್ಕೆ ಕಾರಣವಾಯಿತು. ಕಾನೂನು ಎಲ್ಲರಿಗೂ ಒಂದೇ ಎಂಬ ಬೇಡಿಕೆ ಪವಿತ್ರತೆಯನ್ನು ಕಾಪಾಡಿ ಎಂಬ ವಾದಕ್ಕೆ ಎದುರಾಯಿತು. ಪ್ರಕರಣವು ಸಮಾಜದಲ್ಲಿ ಧ್ರುವೀಕರಣಕ್ಕೆ ಕಾರಣವಾಯಿತು. ಕಾನೂನು ಮತ್ತು ಸುವ್ಯವಸ್ಥೆಯ ಮೇಲಿನ ನಂಬಿಕೆ ಪ್ರಶ್ನೆಗೆ ಒಳಗಾಯಿತು. ಪ್ರಭಾವಿಗಳು ಕಾನೂನನ್ನು ಬಗ್ಗಿಸಬಹುದೇ ಎಂಬ ಪ್ರಶ್ನೆ ಜದ್ದಿತು. ಸುಜನ್ಕಿ ಪ್ರಕರಣವು ವ್ಯವಸ್ಥೆಯ ಸವಾಲುಗಳ ಪ್ರತಿಬಿಂಬವಾಗಿದೆ. ಅಂತಿಮ ತೀರ್ಪು ಜನರ ನಂಬಿಕೆಯನ್ನು
ನಿರ್ಬರಿಸಲಿದೆ. ಬ್ರೇಖಾನ ಪ್ರಖರ ರಾಜ್ಯಾದ್ಯಂತ ಚರ್ಚೆಗೆ ಗ್ರಾಸವಾದಾಗ ಸರ್ಕಾರದ ನಿಲುವು ಮಹತ್ವ ಪಡೆದಿತು. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು ಗೃಹ ಸಚಿವ ಪರಮೇಶ್ವರ್ ಪ್ರಕರಣದ ಬಗ್ಗೆ ಎಚ್ಚರಿಕೆಯಿಂದ ಪ್ರತಿಕ್ರಿಯಿಸಿದರು. ಸಿಬಿಐ ತನಿಖೆ ಮುಗಿದ ಹಿನ್ನೆಲೆಯಲ್ಲಿ ಮರು ತನಿಖೆಗೆ ನೇರ ಅಧಿಕಾರವಿಲ್ಲವೆಂದು ಸರ್ಕಾರ ಹೇಳಿತು. ಸಾರ್ವಜನಿಕ ಹೊತ್ತರ ಹೆಚ್ಚಾದಂತೆ ಸರ್ಕಾರ ತನಿಖೆ ಸಾಧ್ಯತೆ ಪರಿಶೀಲಿಸು ಭರವಸೆ ನೀಡಿತು. ಧರ್ಮಾಧಿಕಾರಿ ಹೆಗ್ಗಡೆಯವರು ತಮ್ಮ ಮೇಲೆ ಆರೋಪಗಳು ಆಧಾರರಹಿತವೆಂದು ಸ್ಪಷ್ಟಪಡಿಸಿದರು. ಯಾವುದೇ ತನಿಖೆಗೆ ತಾವು ಸಿದ್ಧರೆಂದು ಹೇಳಿದರು. ಕಾನೂನು ತಜ್ಞರ ಪ್ರಕಾರ ಮರು ತನಿಖೆಗೆ ಹೈಕೋರ್ಟ್ ಆದೇಶ ಅಗತ್ಯ. ಸುಜನ ನ್ಯಾಯಪೋಷಕರು ಹೈಕೋರ್ಟ್ಗೆ ಮೇಲ್ಮನವಿ ಸಲ್ಲಿಸಿದ್ದಾರೆ. ಸರ್ಕಾರ ನ್ಯಾಯಾಲಯದ ತೀರ್ಪಿಗಾಗಿ ಕಾಯುತ್ತಿದೆ. ಮುಂದಿನ ಹಾದಿ ನ್ಯಾಯಾಂಗದ ಕೈಯಲ್ಲಿದೆ. ಸುಜನ್ ಈ ಪ್ರಕರಣ ನಿರ್ಣಾಯಕ ಹಂತ ತಲುಪಿದೆ. ಹೈಕೋರ್ಟ್ ಮೇಲ್ಮನವಿ ವಿಚಾರಣೆ ಪ್ರಕಾರದ ಭವಿಷ್ಯ ನಿರ್ಧರಿಸಲಿದೆ. ಮರು ತನಿಖೆಗೆ ಆದೇಶವಾದರೂ ಸಾಕ್ಷ್ಯಾಧಾರಗಳ ಕೊರತೆ, ಕಾಲದ ವಿಳಂಬ ಮತ್ತು ಪ್ರಭಾವಿಗಳ ಉತ್ತದ ಸವಾಲಾಗಿವೆ. ಆಧುನಿಕ ತನಿಖಾ ವಿಧಾನಗಳಿಂದ ಹೊಸ ಸುಳುವುಗಳು ಸಿಗಬಹುದು ಎಂಬ ನಿರೀಕ್ಷೆ ಇದೆ. ನ್ಯಾಯ ಸಿಗಲು ಇನ್ನೂ ಸಮಯ ಬೇಕಾಗಬಹುದು. ಹೋರಾಟಗಾರರು ಮತ್ತು ಕುಟುಂಬ ಹೋರಾಟ ಮುಂದುವರಿಸುತ್ತಿದ್ದಾರೆ. ಎಲ್ಲರ ಕಣ್ಣು ಹೈಕೋರ್ಟ್ನತ್ತ. ನ್ಯಾಯದ ನಿರೀಕ್ಷೆ ಜೀವಂತವಾಗಿದೆ. ತುಜನಿ ಪ್ರಕರಣವು ನಮ್ಮ ಸಮಾಜದ ಆತ್ಮಸಾಕ್ಷಿಯನ್ನು ಪ್ರಶ್ನಿಸುವ ಕನ್ನಡಿಯಾಗಿದೆ. ಒಂದು ದಶಕದ ಹೋರಾಟ, ತನಿಖಾ ವಿಫೋಯಿ ಮತ್ತು ನ್ಯಾಯದ ವಿಳಂಬ ನಮ್ಮ ವ್ಯವಸ್ಥೆಯ ದುರ್ಬಲತೆ ತೋರಿಸಿದೆ. ಆರಂಭಿಕ ತನಿಖೆ ಅಡವಟ್ಟುಗರು, ಪ್ರಭಾವಿಗಳ ಕೈವಾರ ಮತ್ತು ತನಿಖಾ ಸಂಸ್ಕರಣೆಗಳ ವೈಫಲ್ಯದಿಂದ ನ್ಯಾಯ ವಿಳಂಬವಾಗಿದೆ. ಸಾರ್ವಜನಿಕ ಜಾಗೃತಿ ಮತ್ತು ಮಾಗ್ಯಾಂಗರ ಉತ್ತರದಿಂದ ಪ್ರಖರ ಜೀವಂತವಾಗಿದೆ. ಹೋರಾಟವು ದುವೇಷಕ್ಕೆ ಕಾರಣವಾಗದಂತೆ ಅಚ್ಚರ ವಹಿಸುವುದು ಮುಖ್ಯ. ಕಾನೂನಾತ್ಮಕ ಪ್ರಕ್ರಿಯೆಯ ಮೂಲಕ ನ್ಯಾಯ ಸಿಗಬೇಕು ಎಂಬುದು ಎಲ್ಲರ ಜವಾಬ್ದಾರಿ. ಸ್ತುಜನ್ಯಗೆ ನ್ಯಾಯ ಸಿಗುತ್ತದೆ ಎಂಬ ಪ್ರಶ್ನೆಗೆ ಉತ್ತರ ಸಿಗುವವರೆಗೂ ಹೋರಾಟ ನಿಲ್ಲಬಾರದು. ಅಂತಿಮ ತೀರ್ಪು ರಾಜ್ಯದ ಕಾನೂನು ವ್ಯವಸ್ಥೆಯ ಮೇಲೆ ಜನರ ನಂಬಿಕೆಯನ್ನು ನಿರ್ವಹಿಸಲಿದೆ. ನಿಜವಾದ ಅಪರಾಧಿಗಳಿಗೆ ಶಿಕ್ಷೆಯಾಗಬೇಕು ಎಂಬುದು ಸಮಾಜದ ಆಶಯ. ನ್ಯಾಯದ ಜಯವೇ ಎಲ್ಲರ ನಿರೀಕ್ಷೆ.